ಸರ್ಕಾರಿ ಕಚೇರಿಯೊಳಗೆ ಖಾಸಗಿ ದಂಧೆ, ಸಿಂಧನೂರಿನ ಶಾಕ್ ಬಹಿರಂಗ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳು ಪಾರದರ್ಶಕವಾಗಿ ನಡೆಯಬೇಕು ಅನ್ನೋದು ನಿಯಮ. ಆದರೆ ಸಿಂಧನೂರಿನಲ್ಲಿ ನಡೆದ ಘಟನೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಕೆಆರ್ಎಸ್ ಪಕ್ಷದ ಕರ್ನಾಟಕ ಜನ ಚೈತನ್ಯ ಯಾತ್ರೆ ವೇಳೆ ದೊಡ್ಡ ಅಕ್ರಮ ಬಯಲಾಗಿದೆ. ನಗರಸಭೆ ಕಚೇರಿಯೊಳಗೆ ಒಬ್ಬ ಖಾಸಗಿ ವ್ಯಕ್ತಿಗೆ ಟೇಬಲ್, ಕುರ್ಚಿ, ವಿದ್ಯುತ್ ಸೌಲಭ್ಯ ಕೊಡಲಾಗಿದೆ. ಜನನ ಮರಣ ಪ್ರಮಾಣ ಪತ್ರಗಳ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುತ್ತಿದ್ದಾನೆ ಅನ್ನೋ ಆರೋಪ. ಅಧಿಕಾರಿಗಳ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅಕ್ರಮದ ವಿರುದ್ಧ ಸ್ಥಳದಲ್ಲೇ ದೂರು ದಾಖಲಾಗಿದೆ. ಕೆಆರ್ಎಸ್ ಮುಖಂಡರು ರವಿ ಕೃಷ್ಣ ರೆಡ್ಡಿ ಅವರು ಗಂಭೀರವಾಗಿ ಪ್ರಶ್ನಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗೆ ಅವಕಾಶ ಕೊಟ್ಟವರು ಯಾರು? ಇವನಿಂದ ಅಧಿಕಾರಿಗಳಿಗೆ ಎಷ್ಟು ಹಣ ಹೋಗ್ತಿದೆ? ಕಾನೂನು ಇದೆ, ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಪ್ರಶ್ನೆ ಇಲ್ಲ. ಆದರೆ ಈ ರೀತಿ ಅಕ್ರಮ ನಡೆಯೋದು ನಾಚಿಕೆಗೇಡು. ಜನರಿಗೆ ಅನುಕೂಲ ಅನ್ನೋ ಹೆಸರಿನಲ್ಲಿ ಕಚೇರಿಯೊಳಗೆ ದಂಧೆ ನಡೆಯೋದು ಸರಿಯೇ? ನಿಮ್ಮ ಅಭಿಪ್ರಾಯ ಏನು? ಈ ಪ್ರಕರಣದ ಬಗ್ಗೆ ತನಿಖೆ ಆಗ್ಬೇಕಾ? ವರದಿ ಕೆಎಚ್ ಶಾಂತಗೇರಿ, ಕನಕ ಟಿವಿ, ರಾಯಚೂರು. ಚಾರ್ಜ್ ಈ ಚಾರ್ಜ್ ಇರುವಾಗ ಸರ್ಕಾರಿ ಕಚೇರಿನಲ್ಲಿ ಹೆಂಗ್ ಇಟ್ಕೊಳ್ಬೇಕು? ಹೆಂಗ್ ಇಟ್ಕೊಡ್ರಿ ಅವ್ನಿಗೆ? ಯಾವ ಅಧಿಕಾರ ಯಾರ ಅಧಿಕಾರ ಕೊಟ್ರು ನಿಮ್ಗೆ ಅವ್ನು ಇಡೋದಕ್ಕಲ್ಲಿ? ಅದಕ್ಕೆ ಚಾರ್ಜ್ ಜವಾಬ್ದಾರಿ ಇಲ್ವಾ? ಅದು ಜವಾಬ್ದಾರಿ ಇಲ್ವಾ? ಎಷ್ಟು ಕೊಡ್ತಾನೆ ಅವನು ನಿಮ್ಮ ಚೀಫ್ ಆಫೀಸರ್ಗೆ? ಯಾಕೆ ತಪ್ಪಾಗುತ್ತೆ? ಯಾವ ಕಾನೂನಲ್ಲಿ, ಯಾವ ಸೆಕ್ಷನ್ ಅಲ್ಲಿ ತಪ್ಪಾಗುತ್ತೆ ರೀ? ಮತ್ತೆ ಅವ್ನು ಹೆಂಗ್ ಇಟ್ಕೊಂಡ? ನೀವು ಬಿಡ್ತೀರಲ್ರಿ ಪೊಲೀಸ್ ನಿಮ್ ಸ್ಟೇಷನ್ ಅಲ್ಲಿ ಯಾವನಾದ್ರು ಹಿಂಗ್ ಇಟ್ಕೊಂಡು ಒಳಗಡೆ ಸ್ಟೇಷನ್ ಕಾಂಪೌಂಡ್ ಒಳಗಡೆ ಈಗ ಬಿಡೋದಕ್ಕೆ ಅವಕಾಶ ಇದೆಯಾ? ಈಸ್ ಇಂಪರ್ಸನೇಟಿಂಗ್ ಆಸ್ ಎ ಗವರ್ಮೆಂಟ್ ಆಫೀಸರ್. ಇಸ್ ಇಟ್ ನಾಟ್? ಗೊತ್ತಾ ಇಂಪರ್ಸನೇಷನ್ ಅಂದ್ರೆ ಏನು ಅಂತ? ಸ್ಪೆಲ್ಲಿಂಗ್ ಗೊತ್ತಾ ಇಂಪರ್ಸನೇಷನ್ ಅಂದ್ರೆ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ತರಕ್ಕೆ, ಇನ್ನೊಬ್ಬ ಅಧಿಕಾರಿ ತರಕ್ಕೆ ನಟಿಸೋದು. ಈಸ್ ಇ ನಾಟ್ ಇಂಪರ್ಸನೇಟಿಂಗ್? ಗವರ್ಮೆಂಟ್ ಆಫೀಸಲ್ಲಿ ಅವ್ನಿಗೆ ಅವಕಾಶ ಇದೆಯಾ? ಇವನು ಪುರಸಭೆ ಅಧಿಕಾರಿಗಳು ಎಂತ ಅಯೋಗ್ಯರಾಗಿದ್ರೆ ಅವ್ನಿಗೆ ಅವಕಾಶ ಮಾಡ್ಕೊಡ್ತಾರೆ? ಹೇಳ್ತಾ ಇದಾರೆ ಎಲ್ಲರೂ. ಅಲ್ಲಿ ಜನನ ಮರಣ ಪ್ರಮಾಣ ಪತ್ರ ಅಪ್ಲಿಕೇಶನ್ ತಗೊಳ್ಳೋದಕ್ಕೆ ಇವನ ಹತ್ರ ಬರ್ಬೇಕಂತೆ. ಇವನ ಹತ್ರ ಬಂದ್ಮೇಲೆ ಅವನ ₹500. ಅವ್ನು ಯಾರು ಖಾಸಗಿ ವ್ಯಕ್ತಿ. ಇಟ್ಕೊಳ್ಳಿ, ಆಚೆ ಇಟ್ಕೊಳ್ಳಿ, ಕಾಂಪೌಂಡ್ ಇಂದ ಹೊರಗಡೆ ಇಟ್ಕೊಳ್ಳಿ. ಜನರು ಬರ್ತಾರ, ಅವಿದ್ಯಾವಂತರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಅರ್ಜಿ ಬರ್ಕೊಡ್ಲಿ. ಆದ್ರೆ ಕಚೇರಿ ಒಳಗಡೆ ಇಟ್ಕೊಳ್ಳಕ್ಕೆ, ಕಾಂಪೌಂಡ್ ಒಳಗಡೆ ಇಟ್ಕೊಳ್ಳಿ, ತಿಳಿಸೋದಲ್ಲ, ತೆಗಿಸ್ಬೇಕು. ಈಗಲೇ ಕಂಪ್ಲೇಂಟ್ ಬರ್ರಿ, ಕಂಪ್ಲೇಂಟ್ ಬರೀರಿ. ಈ ವ್ಯಕ್ತಿಗೆ ನಮ್ಮ ಖಾಸಗಿ ವ್ಯಕ್ತಿ ಕಚೇರಿ ಆವರಣದಲ್ಲಿ ಟೇಬಲ್ ಇಟ್ಕೊಂಡಿದ್ದಾನೆ, ಇವನನ್ನ ಈ ಕೂಡಲೇ ಕಚೇರಿಯಿಂದ ಹೊರಗೆ ಹಾಕತಕ್ಕಂಥ ಬರೀರಿ.